ವೀಕ್ಷಕರೇ, ಪ್ರತಿಷ್ಠೆಯ ಕಣಗಳು ಎರಡೂ ಕೂಡ, ಅದರಲ್ಲೂ ಕಾಂಗ್ರೆಸ್ಗೆ ಶತಾಯಗತಾಯ ಗೆಲ್ಲಲೇಬೇಕಾದಂಥ ಒಂದು ಅನಿವಾರ್ಯತೆ ಅಂತೂ ಇದ್ದೇ ಇದೆ ಈ ಎರಡೂ ಕ್ಷೇತ್ರಗಳನ್ನು. ಸೊ ಗಮನಿಸ್ತಾ ಹೋಗೋಣ. ಪ್ರತಿಷ್ಠೆಯ ದಾವಣಗೆರೆ ದಕ್ಷಿಣ, ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಗಳು ಯಾರ ವಶಕ್ಕೆ ಈ ಬಾರಿ ಹೋಗುತ್ತವೆ ಅಂತ ಹೇಳಿ. ಮತಬೇಟೆ ಮುಗಿತು, ಮತದಾನಕ್ಕೆ ಇನ್ನೊಂದೇ ದಿನ ಬಾಕಿ ಇರೋದು. ಬಹಿರಂಗ ಪ್ರಚಾರ ಎಂಡಾಗಿದೆ ಇವತ್ತು. ನಾಳೆ ಸಂಜೆವರೆಗೆ ಮನೆ ಮನೆ ಮತಯಾಚನೆ ಮಾಡ್ತಾರೆ. ರಾಜ್ಯದ ಮಿನಿ ಕದನ ಗೆಲ್ಲೋದ್ಯಾರು, ಮುಗ್ಗರಿಸೋದ್ಯಾರು? ಗ್ಯಾರಂಟಿ ನ್ಯೂಸ್ನಲ್ಲಿ ಬೈ ಎಲೆಕ್ಷನ್ ಅಖಾಡದ ಕಂಪ್ಲೀಟ್ ಪಿಕ್ಚರ್ ನಿಮ್ಮ ಮುಂದೆ ಈ 1 ಗಂಟೆಗಳಲ್ಲಿ ಕೊಡ್ತಾ ಹೋಗ್ತೀವಿ. ಪ್ರತಿಷ್ಠೆಯ ದಾವಣಗೆರೆ, ದಕ್ಷಿಣ, ಬಾಗಲಕೋಟೆ ಯಾರ ವಶಕ್ಕೆ ಹೋಗಬಹುದು? ಜಿದ್ದಾಜಿದ್ದಿನ 2 ಅಖಾಡಗಳನ್ನ ಗೆಲ್ಲೋದಕ್ಕೆ ಭಾರಿ ಕಸರತ್ತಂತೂ ನಡೀತಾ ಇದೆ, ಬಹಳಷ್ಟು ಕಸರತ್ತು. ಯಾಕೆಂತಂದ್ರೆ ಒಂದು ಕಡೆ ಕಾಂಗ್ರೆಸ್ನ ಅಭ್ಯರ್ಥಿಯ ಪರವಾಗಿ ದಾವಣಗೆರೆಯಲ್ಲಿ ಮತ್ತು ಬಾಗಲಕೋಟೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು, ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆದಿಯಾಗಿ ಘಟಾನುಘಟಿ ಎಲ್ಲ ನಾಯಕರು ಹೋಗಿ ಪ್ರಚಾರವನ್ನ ಮಾಡಿ ಬಂದಿದ್ದಾರೆ. ಇವತ್ತು ಕೂಡ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರಚಾರ ಮಾಡಿದ್ರು. ಅವರ ಜೊತೆಗೆ ಹಲವು ಶಾಸಕರು, ಸಚಿವರುಗಳು ಕೂಡ ಇದ್ರು. ಇದೆಲ್ಲದರ ಜೊತೆಗೆ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಅಷ್ಟೇ ಬಿಜೆಪಿಯಿಂದ ಘಟಾನುಘಟಿ ನಾಯಕರು ಹೋಗಿ ಪ್ರಚಾರವನ್ನ ಮಾಡಿದ್ದಾರೆ. ಇವತ್ತು ಕೊನೆಯ ದಿನ ಆಗಿದ್ದರಿಂದ ಬಹಿರಂಗವಾಗಿ ಪ್ರಚಾರ ಮಾಡೋದಕ್ಕೆ ಬಹಳಷ್ಟು ತಂತ್ರಗಾರಿಕೆಯನ್ನ ಕೂಡ ಮಾಡಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಯಾರ ಪರವಾಗಿ ಕೊನೆ ಹಂತದವರೆಗೂ ಕೂಡ ಯಾರ ಪರವಾಗಿ ಅಲೆ ಕಾಣಿಸ್ತಾ ಇದೆ? ಬಿಜೆಪಿ ಪರವಾಗಿದೆಯಾ ಅಥವಾ ಕಾಂಗ್ರೆಸ್ನ ಪರವಾಗಿದೆಯಾ? ಎರಡೂ ಕ್ಷೇತ್ರಗಳಲ್ಲೂ ಕೂಡ. ಸೊ ಒಂದು ಕಡೆ ಕಾಂಗ್ರೆಸ್ ಅಂತ ಬಂದಾಗ, ಅದರಲ್ಲೂ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಅಂತ ಬಂದಾಗ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ಬೆನ್ನಿಗೆ ಈ ಬಾರಿಯೂ ಕೂಡ ನಿಲ್ಲುತ್ತಾ ಅಥವಾ ಮುಸ್ಲಿಂ ಸಮುದಾಯದ ಓಟ್ಗಳು ಡಿವೈಡ್ ಆಗ್ತಾವ? ಇದು ಒಂದು ಪ್ರಶ್ನೆ ಅಂತೂ ಸಹಜವಾಗಿದ್ದೇ ಇದೆ. ಈ ಮುಸ್ಲಿಂ ಸಮುದಾಯದ ಓಟ್ಗಳು ಬಿಜೆಪಿಗೆ ಏನಾದರೂ ಬರುವಂಥ ಸಾಧ್ಯತೆ ಇದೆಯಾ ಅಥವಾ SDPI ಕಡೆಗೆ ಮುಖ ಮಾಡ್ತಾವ? ಕಾಂಗ್ರೆಸ್ಗೆ ಬುದ್ಧಿ ಕಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಮುಸ್ಲಿಂ ಸಮುದಾಯ ಏನಾದರೂ ತೀರ್ಮಾನ ತೆಗೆದುಕೊಂಡಿದೆಯಾ? ಗೊತ್ತಿಲ್ಲ. ಸೊ ಅದ್ರ ಬಗ್ಗೆಯೂ ಕೂಡ ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಇನ್ನು ಬಾಗಲಕೋಟೆ ಅಖಾಡ ಅಷ್ಟು ಸುಲಭ ಆಗಿಲ್ಲ, 2 ಪಕ್ಷಗಳಿಗೂ ಕೂಡ ಅಷ್ಟೇ.